ಎಸ್, ಯಾಕೆ ನೂತನ ಸಚಿವರಿಗೆ ಸವಾಲುಗಳ ಮೇಲೆ ಸವಾಲುಗಳು ಎದುರಾಗ್ತಾ ಇದ್ದ. ಒಂದು ಕಡೆ ಸಂಪುಟ, ಇನ್ನೊಂದು ಕಡೆ ಸಂಕಟ, ಮತ್ತೊಂದು ಕಡೆ ವಿದ್ಯುತ್ ಇಲಾಖೆಯ ಇಲ್ಲಿ ಹಗರಣ ಅಂತಿರೋ, ಅವಘಡ ಅಂತಿರೋ, ವೈಫಲ್ಯ ಅಂತಿರೋ, ನಿರ್ಲಕ್ಷ್ಯ ಅಂತಿರೋ, ನಿರ್ಲಜ್ಜೆ ಅಂತಿರೋ, ಏನು ಬೇಕಾದರೂ ಅನ್ನಿ, ಆದರೆ ದಿಸ್ ಹ್ಯಾಸ್ ಟು ಬಿ ಕಂಡಮ್ಡ್. ಇದನ್ನು ಖಂಡಿಸಲೇಬೇಕಾಗಿದೆ, ಇದನ್ನ ಎಚ್ಚರಿಸಲೇಬೇಕಾಗಿದೆ. ಏನದು? ದಿಸ್ ಇಸ್ ವಾಟ್ ದ ನ್ಯೂಸ್. ಕರ್ನಾಟಕ ಇಂಧನ ಇಲಾಖೆ ഇരുಳಿನಲ್ಲಿ ಮುಳುಗ್ತಾ ಇರುವಂಥ ಸ್ಫೋಟಕ ಸುದ್ದಿ. ಕರೆಂಟ್ ಅಂತ ಹೇಳಿದ ತಕ್ಷಣ, ಪವರ್ ಅಂತ ಹೇಳಿದ ತಕ್ಷಣ ಬೆಳಕು, ಶಕ್ತಿ ಅನ್ನೋದು ಬರುತ್ತೆ. ಆದರೆ ಇಲ್ಲಿ ಈ ಬೆಳಕು ಮತ್ತು ಶಕ್ತಿ ಕುಂದು ಹೋಗಿದೆಯಾ? ವಿದ್ಯುತ್ ಇಲಾಖೆ ತಜ್ಞರ ವರದಿಯನ್ನು ಆಧರಿಸಿ ನಿಮ್ಮ ಅಶ್ವವೇಗ ನ್ಯೂಸ್ ಬಿಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಕರ್ನಾಟಕದ ಕರೆಂಟ್ ಡಿಪಾರ್ಟ್ಮೆಂಟ್ಗೆ ಕತ್ತಲು ಮೂಡ್ತಾ ಇದೆಯಾ? ರಾಜ್ಯದ ವಿದ್ಯುತ್ ಇಲಾಖೆಯನ್ನ ಮುಳುಗಿಸ್ತಾ ಇರೋದು ಯಾರು? ಯಾಕೆ ಮುಳುಗಿಸ್ತಾ ಇದ್ದಾರೆ? ಕರ್ನಾಟಕ ಸರ್ಕಾರದ ಕರ್ಮಕಾಂಡದ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಆನ್ ಅಶ್ವವೇಗ. ಇದು ಅಶ್ವವೇಗ ಎಕ್ಸ್ಕ್ಲೂಸಿವ್. ಇಂಧನ ಇಲಾಖೆಗೆ ಇರುಳ ಇಕ್ಕಳ. ಹೌದು, ಕರ್ನಾಟಕ ಇಂಧನ ಇಲಾಖೆ ഇരുಳಿನಲ್ಲಿ ಮುಳುಗ್ತಾ ಇರುವಂತಹ ಸ್ಫೋಟಕ ಸುದ್ದಿ. ದಿಸ್ ಇಸ್ ನಾಟ್ ಪ್ರೌಡ್ ಮೂಮೆಂಟ್. ಇದು ಹೆಮ್ಮೆ ಪಡಬೇಕಾದಂಥ ವಿಚಾರ ಅಲ್ಲ. ಇದು ಎಚ್ಚರಿಸಬೇಕಾದಂಥ ಸಂದರ್ಭ, ಮನವರಿಕೆ ಮಾಡಿಕೊಡ್ಬೇಕಾದಂಥ ಸಂದರ್ಭ. ಮತ್ತು ಇಲಾಖೆಯಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ಎಷ್ಟು ಅಥೆಂಟಿಕ್ ಆಗಿರಬೇಕಾಗಿದೆ, ವಾಟ್ ಈಸ್ ದ ಸ್ಟೇಟಸ್ ಅನ್ನೋದನ್ನ ತಿಳಿದುಕೊಳ್ಬೇಕಾದಂಥ, ಎಚ್ಚರಿಸುವಂಥ ಕೆಲಸ ಆಗ್ತಾ ಇದೆ, ಕೆಲಸ ಆಗಬೇಕಾಗಿದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳು ಕೂಡ ಹೌದು, ಮತ್ತು ಪವರ್ ಮಿನಿಸ್ಟರ್ ಕೂಡ ಆದಂಥವ್ರಿ. ಅವರಿಗೆ ಪಿನ್ ಟು ಪಿನ್ ಡೀಟೇಲ್ಸ್ ಇದ್ದೇ ಇರುತ್ತೆ, ಇದರ ಹಕ್ಕೀಕತ್ ಗೊತ್ತಿರುತ್ತೆ. ಈಗ ನಿಮ್ಮ ಜವಾಬ್ದಾರಿ ಮುಂಚೆಗಿಂತಲೂ ಜಾಸ್ತಿ ಆಗಿದೆ. ಮುಂಚೆ ಒಂದೇ ಇಲಾಖೆಯಲ್ಲಿ ನೀವು ಕಾರ್ಯನಿರ್ವಹಿಸ್ತಾ ಇದ್ರೆ ಇಲಾಖೆಯ ಜವಾಬ್ದಾರಿ ಇತ್ತು. ಆದರೆ ಈಗ ಹಾಗಲ್ಲ. ನೀವು ಸಿಕ್ಕಾಪಟ್ಟೆ ಜವಾಬ್ದಾರಿಗಳನ್ನು ವಹಿಸ್ಕೊಳ್ತಾ ಇರೋದ್ರಿಂದ ಈ ಇಲಾಖೆಯನ್ನು ಕಡೆಗಣಿಸಿದ್ರೆ ಏನಾಗಬಹುದು? ಹಾಗಾದ್ರೆ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್? ಇಂಧನ ಇಲಾಖೆಯಲ್ಲಿ ಏನಾಗ್ತಾ ಇದೆ ರೀ? ತಿಳಿದುಕೊಳ್ಬೇಕಾಗಿದೆ. ಖಾಸಗೀಕರಣ ಯಾಕೆ ಮಾಡಬೇಕಾಗಿದೆ? ನೀವು ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಿ? ವಿದ್ಯುತ್ ಇಲಾಖೆಯನ್ನ ಕಾಡ್ತಾ ಇರುವಂಥ ಭ್ರಷ್ಟಾಚಾರದ ವೈರಸ್ ಯಾವುದು? ಈ ಹಗರಣಗಳ ವಿರುದ್ಧ ಸರ್ಕಾರ ಮತ್ತು ಉನ್ನತ ಅಧಿಕಾರಿಗಳು ಕೈಗೊಂಡಿರೋ ಕಠಿಣ ಕ್ರಮ ಏನು? ಇದನ್ನೆಲ್ಲ ಯೋಚನೆ ಮಾಡಬೇಕಲ್ವಾ? ಕತ್ತಲಿನಲ್ಲಿ ಪರೀಕ್ಷೆ ಬರೀತಾರ್ರಿ ವಿದ್ಯಾರ್ಥಿಗಳು. ಆ ಸಮಸ್ಯೆ ಏನಾದರೂ ಗೊತ್ತಾ? ಇಟ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಾವೀಗ ನಿಮ್ಮನ್ನೇ ಕೇಳೋದು ಎಲ್ಲದಕ್ಕೂ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನೀವು ಬುದ್ಧಿವಂತರು, ಚಾಣಾಕ್ಷರು, ಟ್ರಬಲ್ ಶೂಟರು. ಇಲ್ಲೂ ಒಂದಿಷ್ಟು ಟ್ರಬಲ್ ಶೂಟ್ ಮಾಡಿಬಿಡಿ ಅಲ್ಲ, ಅದನ್ನು ನೋಡಬೇಕಲ್ಲ. ವಿದ್ಯುತ್ ಖಾಸಗೀಕರಣಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಯಾವ ಕಾರಣಕ್ಕೆ? ಈಗ ನಿಮ್ಗೆ ಎಕ್ಸಾಂಪಲ್ ಹೇಳಿದೆ, ಹೆಡ್ಲೈನ್ಸಲ್ಲೂ ಕೂಡ ನಿಮ್ಮ ಗಮನಕ್ಕೆ ತಂದೆ ನಾನು. ಟಿ ನರಸೀಪುರದ ಚೆಸ್ಕಾಂ ಕಚೇರಿ ಬಳಿ ಧರಣಿ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ. ಪದೇ ಪದೇ ಟ್ರಾನ್ಸ್ಫಾರ್ಮರ್ಗಳು ಕೆಟ್ಟು ಹೋಗ್ತಾ ಇದ್ದಾವೆ. ಕಳಪೆ ಗುಣಮಟ್ಟದ ಸಾಮಗ್ರಿಗಳು ಕಾರಣನ? ಹಳೆ ಮೂಲ ಸೌಕರ್ಯಗಳನ್ನು ಆಧುನೀಕರಿಸೋಕೆ ಇಲಾಖೆ ಏನು ಮಾಡ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳನ್ನು ಕೇಳಲೇಬೇಕಲ್ವಾ? ಇದು ಸರ್ಕಾರದ ಹೊಣೆಗಾರಿಕೆ ಅಲ್ವಾ? ಇಂಧನ ಇಲಾಖೆಯ ಈ ಗೊಂದಲಗಳು ಮತ್ತು ವೈಫಲ್ಯಗಳ ಜೊತೆಗೆ ಸರ್ಕಾರ ಈ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಜನರಿಗೆ ಏನಾದರೂ ಸ್ಪಷ್ಟನೆ ನೀಡಕ್ಕೆ ಸಿದ್ಧ ಇದೆಯಾ ಅಲ್ವಾ? ಇದನ್ನೆಲ್ಲ ಮಾಡಬೇಕಲ್ಲ. ಯಾರು ಮಾಡಬೇಕು? ಏನಾಗ್ತಾ ಇದೆ? ಟ್ರಾನ್ಸ್ಪರೆನ್ಸಿ ಬೇಕಲ್ಲ. ನೀವು ಯಾವ ಆಧಾರವನ್ನು ಇಟ್ಕೊಂಡು ಖಾಸಗೀಕರಣಕ್ಕೆ ಮುಂದಾಗ್ತಾ ಇದ್ದೀರಿ ಹೇಳಬೇಕಲ್ಲ. ಇದ್ರ ಬಗ್ಗೆ ಶ್ವೇತಪತ್ರ ಹೊರಡಿಸ್ರಿ. ನೀವು ಶ್ವೇತಪತ್ರ ಹೊರಡಿಸಿ ಆಮೇಲೆ ನೀವೇನು ಮಾಡಬೇಕಂದ್ರೆ, ಜನರನ್ನು ಹೇಳೋದಿಲ್ಲ, ಕೇಳೋದಿಲ್ಲ. ಜನರು ನಿಮಗೆ ಕಾಲಿನ ಕಸ, ಮೂಲೆ ಗುಂಪಾಗ್ಬಿಟ್ಟಿದೆ. ಎಸ್, ಇದೇ ಸುದ್ದಿಗೆ ಸಂಬಂಧಪಟ್ಟಂಥ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಆನ್ ಅಶ್ವವೇಗ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಕರೆಂಟ್ ಚಾಲೆಂಜ್. ಆಲ್ರೆಡಿ ಹಿ ಈಸ್ ಫೇಸಿಂಗ್ ಮೆನಿ ಚಾಲೆಂಜಸ್ ಕರೆಂಟ್ಲಿ. ಈಗ ಕರೆಂಟ್ ಚಾಲೆಂಜ್. ಇದು ಅಶ್ವವೇಗ ಎಕ್ಸ್ಕ್ಲೂಸಿವ್. ಒಮ್ಮೆ ಇಂಧನ ಇಲಾಖೆ ಸಚಿವರು ಕೂಡ ಆಗಿದ್ರು ಡಿ.ಕೆ. ಶಿವಕುಮಾರ್. ಹಾಗಾಗಿ ಈ ಬಿಗ್ ಚಾಲೆಂಜ್ ಏನು ಅನ್ನೋದ್ರ ಬಗ್ಗೆ ಗಮನ ಹಾಕ್ಬೇಕಲ್ಲ. ಜೀವ ಉಳಿಸಿ ಅಂತ ವಿಲವಿಲ ಒದ್ದಾಡ್ತಾ ಇದೆ ರಾಜ್ಯ ವಿದ್ಯುತ್ ಇಲಾಖೆ. ಎಲ್ಲ ಎಸ್ಕಾಂಗಳು ಕೂಡ ನಷ್ಟದಲ್ಲಿವೆ ಅಂತ ಖಾಸಗೀಕರಣಕ್ಕೆ ಸರ್ಕಾರ ಏಕಾಏಕಿ ಮುಂದಾದ್ರೆ ಕರ್ನಾಟಕದ ಪವರ್ ಡಿಪಾರ್ಟ್ಮೆಂಟ್ ವೈರಸ್ ಆಗಿರೋದೇ ಯಾರು ಗೊತ್ತೇನೋ? ರಾಜ್ಯ ಸರ್ಕಾರ. ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ವೈರಸ್. Current government is the virus for
ಕರೆಂಟ್ ಅಂದ್ರೆ ಎಲೆಕ್ಟ್ರಿಸಿಟಿ ಬಗ್ಗೆ ಹೇಳ್ತಾ ಇರೋದು. ಬೆಳಕಿನ ವಿದ್ಯುತ್ ಇಲಾಖೆಗೆ ಸರ್ಕಾರ ಕತ್ತಲು ಮಾಡ್ತಾ ಇರೋದು ಹೇಗೆ? ಒಂದೊಂದು ಪಿನ್ ಟು ಪಿನ್ ಡೀಟೇಲ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಬೆಳಕು ಕೊಡೋರು ಕತ್ತಲಲ್ಲಿದ್ರೆ ಸರಿ ಏನ್ರಿ? ಎಲೆಕ್ಟ್ರಿಸಿಟಿ ನೀವು ಹೈಫೈ ಸಿಟಿಲಿ ಇರಿ, ಯಾವ ಸಿಟಿಯಲ್ಲಾದ್ರೂ ಇರಿ, ವೈಫೈ ಸಿಟಿಯಲ್ಲಾದ್ರೂ ಇರಿ, ಆದರೆ ಎಲೆಕ್ಟ್ರಿಸಿಟಿ ಅದರ ಸಿಗ್ನಿಫಿಕೆನ್ಸ್ ಗೊತ್ತಿಲ್ವಾ? ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಯಾವ ಕಾರಣಕ್ಕೆ ನೀವು ಖಾಸಗೀಕರಣ ಮಾಡ್ತಾ ಇದ್ದೀರಿ? ಹೌದು, ನೀವು ಹೇಳ್ತಾ ಇದ್ದೀರಿ ಎಷ್ಟೆಲ್ಲ ವೈಫಲ್ಯಗಳಿದ್ದಾವೆ ಅಂತ ಹೇಳಿ. ಟ್ರಾನ್ಸ್ಫಾರ್ಮರ್ಗಳು ಕೆಟ್ಟೋಗೋದಿರ್ಬೋದು ಅಲ್ವಾ, ಸರಿಯಾಗಿ ಅದನ್ನು ಯಾವುದೇ ಉಪಕರಣಗಳನ್ನು ಸಲಕರಣೆಗಳನ್ನು ಸರಿಯಾಗಿ ಬಳಸ್ಲಿಕ್ಕೆ ಗೊತ್ತಿಲ್ಲ ಅಂತಾನ. ನಿಮ್ಮ ನಿರ್ಲಜ್ಜೆ, ನಿಮ್ಮ ನಿರ್ಲಕ್ಷ್ಯ, ಕಂಪ್ಲೀಟ್ ನೆಗ್ಲಿಜೆನ್ಸಿ, ಇಚ್ಛಾಶಕ್ತಿಯ ಕೊರತೆ, ಒಟ್ಟಿನಲ್ಲಿ ನೀವು ಖಾಸಗೀಕರಣ ಮಾಡಬೇಕು, ಖಾಸ್ ಮಾಡ್ಕೋಬೇಕು, ಅಷ್ಟೇ ವಿಚಾರ. ದಟ್ ಇಸ್ ದ ಒನ್ ಸೆಂಟೆನ್ಸ್, ಸಿಂಗಲ್ ಲೈನ್ ಅಜೆಂಡಾ. ವೈರಸ್ ಅಂತ ಇದ್ವಲ್ಲ, ವೈರಸ್ ಬೇರೆ ಯಾರೂ ಅಲ್ಲ, ವಿದ್ಯುತ್ ಇಲಾಖೆಗೆ, ಇದೇ ರಾಜ್ಯ ಸರ್ಕಾರ. ಏಕಾಏಕಿ ಈ ರೀತಿಯಾದಂಥ ಚಾಲೆಂಜಸ್ಗಳನ್ನ ನೀವು ಫೇಸ್ ಮಾಡಬೇಕಾಗಿದೆ ಅಂತ ಹೇಳಿದರೆ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲ ಅಂತ. ದಟ್ ಈಸ್ ದ ಪಾಯಿಂಟ್. ಎಸ್, ಹಾಗಾದರೆ ಏನೆಲ್ಲ ಆಗ್ತಾ ಇದೆ, ಏನು ನಡೀತಾ ಇದೆ, ಖಾಸಗೀಕರಣದ ಹಿಂದಿರೋ ಉದ್ದೇಶ ಏನು, ಇವ್ರಿಗೆ ಕಾರಣ ಏನು ಹೇಳ್ತಾ ಇದ್ದಾರೆ? ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ವೈಫಲ್ಯಗಳು ಆಗ್ತಾ ಇದ್ದಾವೆ ಸರ್ಕಾರದಿಂದ. ಯಾವುದಕ್ಕೆ? ವಿದ್ಯುತ್ ಇಲಾಖೆಯಲ್ಲಿ, ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ, ಪವರ್ ಡಿಪಾರ್ಟ್ಮೆಂಟಲ್ಲಿ ನೀವು ಸಿಕ್ಕಾಪಟ್ಟೆ ವೈಫಲ್ಯಗಳಿದ್ದಾವೆ ಅಂತ ಹೇಳಿದ ತಕ್ಷಣ ಅದನ್ನು ಸರಿ ಮಾಡೋ ಪ್ರಯತ್ನ ಪಡ್ತೀರೋ, ಅಥವಾ ಖಾಸಗೀಕರಣ ಕೊಟ್ಬಿಟ್ಟು ಏಕಾಏಕಿ ಕೈ ತೊಳ್ಕೊಂಡು ಒಂದಿಷ್ಟು ಕಾಸು ಮಾಡ್ಕೊಂಡು ಬಿಡ್ತೀರೋ? ಯಾರು ಯೋಚನೆ ಮಾಡಬೇಕಾಗಿದೆ? ಯಾರು ಚಿಂತನೆ ಮಾಡಬೇಕಾಗಿದೆ? ಯಾರು ಚಿಂತೆ ಮಾಡಬೇಕಾಗಿದೆ? ಇದು ನಮ್ಮ ಜನಕ್ಕೆ ಹಿಂಗಿದೆ ಅರಿವು ಮೂಡಬೇಕಾಗತ್ತೆ. ಒಟ್ಟಿನಲ್ಲಿ ಆನೆ ನಡೆದಿದ್ದೇ ಹಾಗೆ, ನೀವೇನು ಮಾಡ್ತೀರೋ ಅದೇ ಆಟ, ಆಡಿದ್ದೇ ಆಟ.